ನಾಡಿನ ಸಮಸ್ತ ಜನತೆಗೆ ಹೊಸ ಬದುಕು ಆಶ್ರಮದ ಪರವಾಗಿ ಪ್ರೀತಿಯ ನಮಸ್ಕಾರಗಳು. ನಮ್ಮ ಈ ಹೊಸ ಬದುಕು ಆಶ್ರಮ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದ ಪಾರಂಪಳ್ಳಿ ಗ್ರಾಮದಲ್ಲಿದೆ. ಸಾಲಿಗ್ರಾಮದಿಂದ ಕುಂದಾಪುರದ ಕಡೆ ಹೋಗಬೇಕಾದ್ರೆ ಅಲ್ಲಿ ಎಡಕ್ಕೆ ಹೊಸ ಬದುಕು ಆಶ್ರಮದ ಏರೋಮಾರ್ಕ್ ಇರುವಂತಹ ಒಂದು ಬೋರ್ಡ್ ಕಾಣುತ್ತೆ. ಹಾಗೆ ಅಲ್ಲಿಂದ ಸಾಧಾರಣ 1.5 ಕಿಲೋಮೀಟ್ರು ನೇರವಾಗಿ ನಮ್ಮ ಹೊಸ ಬದುಕು ಆಶ್ರಮಕ್ಕೆ ನೀವು ಬರಬೇಕಾಗತ್ತೆ. ನಮ್ಮ ಈ ಹೊಸ ಬದುಕು ಆಶ್ರಮ ಸುಂದರ ಪರಿಸರದ ನಡುವೆ ಚಂದವಾಗಿದೆ. ಒಂದು ಕಡೆ ಸುಂದರವಾದಂತಹ ಮ್ಯಾಂಗ್ರೋವ್ ಫಾರೆಸ್ಟ್, ಇನ್ನೊಂದು ಕಡೆ ಸುಂದರವಾದಂತಹ ಈ ಹಚ್ಚ ಹಸಿರಿನ ಪರಿಸರದ ನಡುವೆ ಈ ಹೊಸ ಬದುಕು ಆಶ್ರಮದಲ್ಲಿ ಏನೆಲ್ಲ ಆಗತ್ತೆ, ಹೊಸ ಬದುಕು ಆಶ್ರಮದ ನಿವಾಸಿಗಳು ಏನೆಲ್ಲ ಕಾರ್ಯವನ್ನು ಮಾಡ್ತಾರೆ, ಹೊಸ ಬದುಕು ಆಶ್ರಮದ ನಿವಾಸಿಗಳ ದಿನಚರಿಯನ್ನು ನಾವೀಗ ನೋಡೋಣ. ನಮ್ಮ ಈ ಹೊಸ ಬದುಕು ಆಶ್ರಮದ ಸುಂದರವಾದಂತಹ ಹೊರಗಿನ ನೋಟವನ್ನು ನೀವು ನೋಡಬಹುದು. ನಮ್ಮ ಈ ಹೊಸ ಬದುಕು ಆಶ್ರಮದ ನಿವಾಸಿಗಳು ಯಾವ ಯಾವ ಕೆಲಸಗಳನ್ನು ಮಾಡುತ್ತಾರೆ, ಹೊಸ ಬದುಕು ಆಶ್ರಮದ ನಿವಾಸಿಗಳ ದಿನಚರಿಯನ್ನು ನಾವೀಗ ನೋಡಬಹುದು. ಒಂದಿಷ್ಟು ಜನ ಈ ಗೇರು ಬೀಜವನ್ನು ಮಾಡ್ತಾರೆ. ಗೇರು ಬೀಜವನ್ನು ಸ್ವಚ್ಛ ಮಾಡಿ ಒಂದಿಷ್ಟು ಸಣ್ಣ ಪುಟ್ಟ ಕಾರ್ಯವನ್ನು ಮಾಡುತ್ತಾ ದಿನ ಕಳೆಯುತ್ತಾರೆ. ಅದರಲ್ಲಿ ಒಂದಿಷ್ಟು ಜನ ಅಂಗವಿಕಲರಿದ್ದಾರೆ, ಒಂದಿಷ್ಟು ಜನ ಮಾನಸಿಕವಾಗಿ ನೊಂದವರಿದ್ದಾರೆ, ಒಂದಿಷ್ಟು ಜನ ಹಿರಿಯರಿದ್ದಾರೆ. ಹಾಗೆ ನಮ್ಮ ಈ ಆಶ್ರಮದ ದಿನಚರಿಯನ್ನು ನಾವಿಲ್ಲಿ ನೋಡುತ್ತಿದ್ದೇವೆ. ಹಾಗೆ ಈ ಗೇರು ಬೀಜದಿಂದ ಬಂದಂಥ ಸಣ್ಣ ಪುಟ್ಟ ಹಣವನ್ನು ನಾವು ಹಾಲು ಮತ್ತು ಗ್ಯಾಸ್ ಅನ್ನು ಪಡೆಯೋದಕ್ಕೆ ಉಪಯೋಗಿಸುತ್ತೇವೆ. ತಿಂಗಳಿಗೆ ಸರಿಸುಮಾರು 4,000 to 5,000 ಹಣ ಈ ಗೇರು ಬೀಜದಿಂದ ಬರುತ್ತೆ. ಆದರೆ ಸುಂದರವಾಗಿ ಒಂದಿಷ್ಟು ಖುಷಿಯ ನಡುವೆ ಆ ಮುಖದಲ್ಲಿ ನಗುವನ್ನು ನಾವು ಕಾಣಬಹುದು. ನಾವಿಲ್ಲಿ ಕೇಸರಿ ಅನ್ನೋ ವ್ಯಕ್ತಿಯನ್ನು ನೋಡುತ್ತಿದ್ದೇವೆ. ಇವರು ಸಂಪೂರ್ಣ ಅಂಗವಿಕಲರು. ಕೆಳಗೆ ಕುಳಿತುಕೊಂಡು ಅವರು ಗೇರು ಬೀಜವನ್ನು ಮಾಡುವ ಖುಷಿಯೇ ಬೇರೆ. ಹಾಗೆ ನಮ್ಮ ಆಶ್ರಮದ ನಿವಾಸಿಗಳು ಎಷ್ಟು ಖುಷಿಯಿಂದ ಈ ಕೆಲಸವನ್ನು ಮಾಡುತ್ತಿದ್ದಾರೆ. ಒಂದಿಷ್ಟು ಜನ ಟಿ ವಿಯನ್ನು ನೋಡುತ್ತಾರೆ, ಒಂದಿಷ್ಟು ಜನ ಈ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆಯುತ್ತಾರೆ. ಹಾಗೆ ಅವರ ದಿನಚರಿಯ ಒಂದು ಸಣ್ಣ ತುಣುಕನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಹಾಗೆ ನಮ್ಮ ಹೊಸ ಬದುಕು ಆಶ್ರಮದ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಈ ಆಶ್ರಮಕ್ಕೆ ಒಂದಿಷ್ಟು ಸಹಾಯವನ್ನು ಮಾಡಿ ಅಂತೇಳಿ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಥ್ಯಾಂಕ್ ಯು ಸೋ ಮಚ್. ಮಮತೆಯಲ್ಲಿಯೇ ಮನುಜನಾಗುವ ಪಯಣವೇ ಬಾಳಿನ ಗುರಿಯಲ್ಲಿ ಎಲ್ಲರ ನೋವನ್ನು ಬಲ್ಲ